ಸಂತೋಷ್ ಲಾಡ್ ಜೊತೆ ಮಾತನಾಡ್ಸ್ತೀನಿ ಸರ್. ಈಗ CLP ಇದೆ, ಬಹುಶಃ ಪ್ರತಿರೋಧ ಆಯ್ಕೆ ಇಲ್ಲ ಅನ್ಸುತ್ತೆ ಬೇರೆ ಯಾರು. ಇಲ್ಲ, ಖಂಡಿತವಾಗ್ಲೂ ಇಟ್ಸ್ ಗೋಯಿಂಗ್ ಟು ಬಿ ಸಿಂಗಲ್ ಲೈನ್ ರೆಸೊಲ್ಯೂಷನ್ ಆಗುತ್ತೆ. ಈ ಬಾರಿನೂ ಕೂಡ ಸಚಿವ ಸ್ಥಾನ ಸಿಗುವಂತ ನಿರೀಕ್ಷೆ ಇದೆಯಾ ಅಂತ DK ಶಿವಕುಮಾರ್ ಕ್ಯಾಬಿನೆಟ್? ನಾನು ಮಾಡಿರ್ತಕ್ಕಂಥ ಕೆಲಸ ಮೇಲೆ ನನ್ನ ನಂಬಿಕೆ ಇದೆ. ಪಕ್ಷ ಏನು ಅವಕಾಶ ಕೊಟ್ಟಿತ್ತು, ಪ್ರಾಮಾಣಿಕವಾಗಿ 3 ವರ್ಷ ಕೆಲಸ ಮಾಡಿದ್ದೇನೆ. ಅಂದ್ರೆ ಒಂದಷ್ಟು ಹಿರಿಯ ಸಚಿವರನ್ನ ಕೈ ಬಿಡುವಂತ ಸಾಧ್ಯತೆ ಇದೆ. ಈಗ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತ ಅಂದ್ರೆ ಹಿರಿಯ ಶಾಸಕರಿಂದ ಕೂಡ ಒಂದು ರೀತಿ ಆಗ್ರಹ ಇದೆ ಸರ್. ಖಂಡಿತವಾಗ್ಲೂ. ಸೊ ಆಬ್ವಿಯಸ್ಲಿ ಎವ್ರಿಬಡಿ ಡಿಸರ್ವ್ಸ್ ಅ ಚಾನ್ಸ್. ಸೊ ಯಾರಿಗೆ ಕೊಟ್ಟರು ನಾವೆಲ್ಲ ಹ್ಯಾಪಿಯಾಗಿ ಒಪ್ಕೋಬೇಕಾಗತ್ತಲ್ಲ. ಈಗ DK ಶಿವಕುಮಾರ್ ಜೊತೆ ಎಷ್ಟು ಜನರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ವೇಟ್ ಮಾಡಿ ನೋಡಬೇಕು, ನಾಳೆನೇ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಸರ್, ಈಗ ಜಾತವಾರು DCM ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಈಗ ಬೆಂಬಲಿಗರಿಂದ ಒತ್ತಡ ಜಾಸ್ತಿ ಆಗ್ತಾ ಇದೆ. ವಿವಿಧ ಸಮುದಾಯದ ನಾಯಕರಿಂದ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಅಲ್ಲ, ಡಿಮಾಂಡ್ ಇದ್ದೇ ಇರುತ್ತೆ. ಎಲ್ಲ ಸಮುದಾಯದಿಂದ ಡಿಮಾಂಡ್ ಇರ್ತಕ್ಕಂಥದ್ದು ನಿಜ ಇದೆ. ಬಟ್ ಅದನ್ನೆಲ್ಲ ಪಾರ್ಟಿ ಲೀಡರ್ಗಳೆಲ್ಲ ಕೂತ್ಕೊಂಡು ವಿಚಾರ ಮಾಡಿ ತೀರ್ಮಾನ ತಗೊಳ್ತಾರೆ. DCM ಸ್ಥಾನಕ್ಕೆ ಸಂತೋಷ್ ಲಾಡ್ ಕೂಡ ಆಸ್ಪರೆಂಟಾ? ಇಲ್ಲಪ್ಪ, ಆ ಥರ ಏನಿಲ್ಲ, ಖಂಡಿತವಾಗ್ಲಿಲ್ಲ. ಆಸ್ಪಿರೆಂಟ್ ಅಂತೂ ಇಲ್ಲ. ಥ್ಯಾಂಕ್ ಯು. ಸಂತೋಷ್ ಲಾಡ್ ಅವರ ನೇರವಾದ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ಸಂತೋಷ್ ಲಾಡ್ ಜೊತೆ ಮಾತನಾಡ್ಸ್ತೀನಿ ಸರ್. ಈಗ CLP ಇದೆ, ಬಹುಶಃ ಪ್ರತಿರೋಧ ಆಯ್ಕೆ ಇಲ್ಲ ಅನ್ಸುತ್ತೆ ಬೇರೆ ಯಾರು. ಇಲ್ಲ, ಖಂಡಿತವಾಗ್ಲೂ ಇಟ್ಸ್ ಗೋಯಿಂಗ್ ಟು ಬಿ ಸಿಂಗಲ್ ಲೈನ್ ರೆಸೊಲ್ಯೂಷನ್ ಆಗುತ್ತೆ. ಈ ಬಾರಿನೂ ಕೂಡ ಸಚಿವ ಸ್ಥಾನ ಸಿಗುವಂತ ನಿರೀಕ್ಷೆ ಇದೆಯಾ ಅಂತ DK ಶಿವಕುಮಾರ್ ಕ್ಯಾಬಿನೆಟ್? ನಾನು ಮಾಡಿರ್ತಕ್ಕಂಥ ಕೆಲಸ ಮೇಲೆ ನನ್ನ ನಂಬಿಕೆ ಇದೆ. ಪಕ್ಷ ಏನು ಅವಕಾಶ ಕೊಟ್ಟಿತ್ತು, ಪ್ರಾಮಾಣಿಕವಾಗಿ 3 ವರ್ಷ ಕೆಲಸ ಮಾಡಿದ್ದೇನೆ. ಅಂದ್ರೆ ಒಂದಷ್ಟು ಹಿರಿಯ ಸಚಿವರನ್ನ ಕೈ ಬಿಡುವಂತ ಸಾಧ್ಯತೆ ಇದೆ. ಈಗ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತ ಅಂದ್ರೆ ಹಿರಿಯ ಶಾಸಕರಿಂದ ಕೂಡ ಒಂದು ರೀತಿ ಆಗ್ರಹ ಇದೆ ಸರ್. ಖಂಡಿತವಾಗ್ಲೂ. ಸೊ ಆಬ್ವಿಯಸ್ಲಿ ಎವ್ರಿಬಡಿ ಡಿಸರ್ವ್ಸ್ ಅ ಚಾನ್ಸ್. ಸೊ ಯಾರಿಗೆ ಕೊಟ್ಟರು ನಾವೆಲ್ಲ ಹ್ಯಾಪಿಯಾಗಿ ಒಪ್ಕೋಬೇಕಾಗತ್ತಲ್ಲ. ಈಗ DK ಶಿವಕುಮಾರ್ ಜೊತೆ ಎಷ್ಟು ಜನರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ವೇಟ್ ಮಾಡಿ ನೋಡಬೇಕು, ನಾಳೆನೇ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಸರ್, ಈಗ ಜಾತವಾರು DCM ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಈಗ ಬೆಂಬಲಿಗರಿಂದ ಒತ್ತಡ ಜಾಸ್ತಿ ಆಗ್ತಾ ಇದೆ. ವಿವಿಧ ಸಮುದಾಯದ ನಾಯಕರಿಂದ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಅಲ್ಲ, ಡಿಮಾಂಡ್ ಇದ್ದೇ ಇರುತ್ತೆ. ಎಲ್ಲ ಸಮುದಾಯದಿಂದ ಡಿಮಾಂಡ್ ಇರ್ತಕ್ಕಂಥದ್ದು ನಿಜ ಇದೆ. ಬಟ್ ಅದನ್ನೆಲ್ಲ ಪಾರ್ಟಿ ಲೀಡರ್ಗಳೆಲ್ಲ ಕೂತ್ಕೊಂಡು ವಿಚಾರ ಮಾಡಿ ತೀರ್ಮಾನ ತಗೊಳ್ತಾರೆ. DCM ಸ್ಥಾನಕ್ಕೆ ಸಂತೋಷ್ ಲಾಡ್ ಕೂಡ ಆಸ್ಪರೆಂಟಾ? ಇಲ್ಲಪ್ಪ, ಆ ಥರ ಏನಿಲ್ಲ, ಖಂಡಿತವಾಗ್ಲಿಲ್ಲ. ಆಸ್ಪಿರೆಂಟ್ ಅಂತೂ ಇಲ್ಲ. ಥ್ಯಾಂಕ್ ಯು. ಸಂತೋಷ್ ಲಾಡ್ ಅವರ ನೇರವಾದ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.